ಹೆಲೋ ಎವ್ರಿವನ್, ವೆಲ್ಕಮ್ ಟು ನಾಜಾ ಫೋರಮ್. ಇವತ್ತು ನಾನು 2019 NMMS ಕ್ವಶನ್ ಪೇಪರ್ನಲ್ಲಿ ಸ್ಯಾಟ್ ಕ್ವಶನ್ ಪೇಪರನ್ನು ಅನಾಲಿಸಿಸ್ ಮಾಡಿದ್ದೆ ಹಿಂದಿನ ವಿಡಿಯೋನಲ್ಲಿ. ಹೌದಾ, ಅದರ ಮುಂದುವರಿದ ಭಾಗ ಇದು, ಪಾರ್ಟ್ 2 ಇದು. ಹೌದಾ, ಹಿಂದಿನ ಕ್ವಶನ್ ಪೇಪರ್ನಲ್ಲಿ ನಾವು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯನ್ನು ಅನಾಲಿಸಿಸ್ ಮಾಡಿದ್ವಿ. ಹೌದಾ, ಕ್ವಶನ್ಸ್ ಯಾವ ರೀತಿ ಬರ್ತಾವಂತ ಹೇಳಿ. ಸೊ ಇವತ್ತು ನಾನು ಅನಾಲಿಸಿಸ್ ಮಾಡೋದು ಯಾವತ್ತಪ್ಪ ಅಂತಂದರೆ ಬಯಾಲಜಿ ಕ್ವಶನನ್ನು ಅನಾಲಿಸಿಸ್ ಮಾಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ಹೌದಾ, ಮತ್ತು ಬೇರೆಯವರಿಗೆ ಕಳಿಸ್ಕೊಡಿ. ಹೆಚ್ಚಾನೆಚ್ಚು NMMS ಎಕ್ಸಾಮದ್ದು ವಿಡಿಯೋಗಳು ಕಡಿಮೆ ಅಂತ ನನಗನ್ನಿಸ್ತದ. ಸೊ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಓಕೆ, ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಯಾಲಜಿ, ಜೀವಶಾಸ್ತ್ರ. ಇಲ್ಲಿ ಎರಡು ಕ್ವಶನ್ಸ್ಗಳು ಏನಾಗಿರ್ತಾವೆ, ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ನಾವು ಕಾಣ್ತೀವಿ. 24ನೇ ಕ್ವಶನು ಬಯಾಲಜಿಯಿಂದ ಸ್ಟಾರ್ಟ್ ಆಗ್ತದೆ. ಇಲ್ಲಿ A biological molecule has to move out of the mitochondrial matrix to the cytoplasm to enter other organelles. The number of members it has to move across 1, 2, 3, 4 ಅಂತ ಕೇಳ್ತಾರೆ. ಅಂದರೆ ಏನು, ಮೈಟೋಕಾಂಡ್ರಿಯಾದ ಮಾತೃಕೆಯಿಂದ ಹೊರಗೆ ಒಂದು ಜೈವಿಕ ಅಣು ಬೇರೆ ಕಣದಂಗಗಳನ್ನು ಸೇರಲು ಕೋಶರಸಕ್ಕೆ ಚಲಿಸಬೇಕಾಗಿದೆ. ಇದು ಹಾದು ಬರಬೇಕಾದ ಪೊರೆಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ ಪೊರೆಗಳ ಸಂಖ್ಯೆಯನ್ನು ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಪೊರೆಗಳ ಸಂಖ್ಯೆ ಎಷ್ಟಾಗ್ತದಪ್ಪ ಅಂತಂದರೆ, ನಿಮಗೆ ಗೊತ್ತೇ ಇದೆ, ಮೈಟೋಕಾಂಡ್ರಿಯಾ ಮಾತೃಕೆ ಹೊರಗೆ ಜೈವಿಕ ಅಣು ಕಣದಂಗಗಳು ಅಂದರೆ ನಮ್ಮ ಕೋಶ ಪೊರೆ ಇದ್ದಿದ್ದು 2 ಕೋಶ ಪೊರೆಯಿಂದ ನಾವೇನಾಗಿರ್ತೀವಿ, ಆವೃತವಾಗಿರ್ತೈತಿ. ನಮ್ಮ ದೇಹ, ಮನುಷ್ಯನ ದೇಹ ಕೋಶ ಇದ್ದಿದ್ದು 2 ಕೋಶ ಪೊರೆಗಳಿಂದ ಆವೃತವಾಗಿರ್ತೈತಿ. ಇಲ್ಲಿ 2 ಸರಿಯಾದ ಉತ್ತರ. ಆ 2 ಕೋಶ ಪೊರೆಗಳನ್ನು ಹಾದು ಅದೇನು ಮಾಡಬೇಕು, ಹೊರಗಡೆ ಬರಬೇಕು. ಹೌದಾ. 25, ಈ ಕೆಳಗಿನವುಗಳಲ್ಲಿ ಪರಾವಲಂಬಿ ಆಹಾರ ಸರಪಳಿ ಉದಾಹರಣೆಯನ್ನು ಹೇಳಿ ಅಂತ ಪರಾವಲಂಬಿ ಅಂದ್ರೆ ಬೇರೆಯವರ ಮೇಲೆ ಅವಲಂಬಿತವಾಗಿರುವಂತಹ ಜೀವಿಗಳಿಗೆ ಪರಾವಲಂಬಿ ಜೀವಿಗಳಂತ ಕರಿತೀವಿ, ಅಥವಾ ಪ್ಯಾರಾಸೈಟಿಕ್ ಫುಡ್ ಚೈನ್ ಅಂತ ಕರಿತೀವಿ. ಪ್ಯಾರಾಸೈಟ್ಸ್ ಮೀನ್ಸ್ ದೇ ಆರ್ ಡಿಪೆಂಡ್ ಆನ್ ಅದರ್ ಆ್ಯನಿಮಲ್ಸ್ ಫಾರ್ ಅ ಫುಡ್, ಫಾರ್ ಸರ್ವೈವಲ್, ವಾಟ್ ಎವರ್. ಓಕೆ, ಸೊ ಅಂಥವನ್ನು ಒಂದು ಆಹಾರ ಸರಪಳಿಯನ್ನು ಇಲ್ಲಿ ಕೊಟ್ಟಿದ್ದಾರೆ, 4 ಆಹಾರ ಸರಪಳಿ. ಅದರಲ್ಲಿ ಪರಾವಲಂಬಿ ಆಹಾರ ಸರಪಳಿ ಯಾವುದು ಅಂತ ಕೇಳ್ತಾರೆ. ಹೌದಾ, ಹುಲ್ಲು, ಮೊಲ, ತೊಳ ಆಗಂಗಿಲ್ಲ. ಸಸ್ಯ ಪ್ಲವಕಗಳು, ಪ್ರಾಣಿ ಪ್ಲವಕಗಳು, ಮೀನುಗಳು, ಜಲಪಕ್ಷಿಗಳು. ಇದು ಎಂಥದ್ದಾಗ್ತೈತಪ್ಪ ಅಂತಂದರೆ ನೀರಿನಲ್ಲಿರುವಂಥ ಒಂದು ಆಹಾರ ಸರಪಳಿ ಆಗ್ತದೆ. ಉದುರೆಲೆ, ಎರೆಹುಳು ಪಕ್ಷಿ, ಇದು ಡೆಟ್ರೈಟಸ್ ಫುಡ್ ಚೈನ್ ಆಗ್ತೈತಿ. ಹೌದಾ, ಸೊ ಇದರಲ್ಲಿ 1ನೇ ಉತ್ತರ ಸರಿಯಾಗಿದೆ. ಮರದಿಂದ ಹಕ್ಕಿಗಳು, ಫಲಭಕ್ಷಕ ಹಕ್ಕಿಗಳು ತಿಂತವೆ. ಫಲಭಕ್ಷಕ ಹಕ್ಕಿಗಳು ಹೇನುಗಳಿಂದ ಶಿಲೀಂಧ್ರಗಳು. ಇದು ಸರಿಯಾದ ಉತ್ತರ, ಪರಾವಲಂಬಿ ಆಹಾರ. ಹೌದಾ, ಶಿಲೀಂಧ್ರಗಳು ಹೇನುಗಳಿರ್ತಾವೆ, ಹೇನುಗಳು ಹಕ್ಕಿಗಳಿರ್ತಾವೆ, ಹಕ್ಕಿಗಳು ಮರದಲ್ಲಿರ್ತಾವೆ. ದಟ್ ಈಸ್ ಪರಾವಲಂಬಿ ಆಹಾರ ಸರಪಳಿ. ನೆಕ್ಸ್ಟು, ಖನಿಜಾಂಶಗಳು ಮತ್ತು ಅವುಗಳ ಕಾರ್ಯದ ಸರಿಯಾದ ಹೊಂದಾಣಿಕೆಯನ್ನು ತಿಳಿಸಿ ಅಂತ ಹೇಳ್ತಾರೆ. ಸೋಡಿಯಂನ ಕೆಲಸ ಏನು, ಅಯೋಡಿನ್ ಕೆಲಸ ಏನು, ಕಬ್ಬಿಣ ಮತ್ತು ಸತುವಿನ ಕೆಲಸ ಏನು ಅನ್ನೋದನ್ನು ನಮಗೆ ಗೊತ್ತಿರಬೇಕು. ಇಲ್ಲಿ 1ನೇದು ನೋಡಿ, ಸೋಡಿಯಂ ಇಲ್ಲಿ ನಮಗೆ ಅದಕ್ಕೆ ಸಹಾಯವನ್ನು ಮಾಡ್ತೈತಿ ಅಂದರೆ ರಕ್ತದ ಒತ್ತಡದ ನಿಯಂತ್ರಣ ಮಾಡ್ತೈತಿ. ಇಟ್ ಹೆಲ್ಪ್ ಟು ಕಂಟ್ರೋಲ್ ಬ್ಲಡ್ ಪ್ರೆಷರನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಹಾಯವನ್ನು ಮಾಡ್ತದೆ. ಆ್ಯಂಡ್ ಅಯೋಡಿನ್ ಈಸ್ ಹೆಲ್ಪ್ಸ್ ಟು ಅಯೋಡಿನ್ ಕಡಿಮೆ ಆತಪ್ಪ ಅಂತ ನಮ್ಗೆ ಬರುವ ರೋಗ ಗಳಗಂಟ ರೋಗ. ಓಕೆ, ಆಬ್ವಿಯಸ್ಲಿ ನಮಗೊಂದು ಸ್ವಲ್ಪ ಗೊತ್ತಿರ್ತದೆ. ಅಯೋಡಿನ್ ಕಡಿಮೆ ಆಗುವುದರಿಂದ ಗಳಗಂಟ ರೋಗ ಬರ್ತೈತಿ. ಬಿ ಇದ್ದಿದ್ದು ಅಯೋಡಿನ್ ಆಗ್ತದೆ. ಆ್ಯಂಡ್ ದೆನ್ ಕಬ್ಬಿನ ಬಗ್ಗೆ ಹೇಳಬೇಕಪ್ಪ ಅಂತಂದರೆ, ಕಬ್ಬಿನ ಇದ್ದಿದ್ದು ಕಬ್ಬಿನದ್ದು ಆಕ್ಸಿಜನ್ ಸಾಗಾಣಿಕೆಗೆ ಸಹಾಯವನ್ನು ಮಾಡ್ತದೆ. ಯಾಕಂದರೆ Fe ಇದ್ದಿದ್ದು ಆಕ್ಸಿಜನ್ನ ಕಂಟ್ರೋಲ್ಸ್ ದ ಟ್ರಾನ್ಸ್ಪೋರ್ಟ್ ದ ಆಕ್ಸಿಜನ್. ಸತು ಇದ್ದಿದ್ದು ಕೊಲೆಸ್ಟ್ರಾಲ್ನ ಸಂಗ್ರಹವನ್ನು ಕಡಿಮೆ ಮಾಡ್ತದೆ. ಸೊ ಇದರ ಉತ್ತರ ಏನಾಗ್ತಿತ್ತಪ್ಪ ಅಂದರೆ 3rd one. ನೆಕ್ಸ್ಟ್, ವೈನ್ ತಯಾರಿಸಲು ದ್ರಾಕ್ಷಿ ರಸಕ್ಕೆ ಈಸ್ಟ್ ಸೇರಿಸಿ ಬಹಳ ದಿನಗಳ ಕಾಲ ಸಂರಕ್ಷಿಸಲಾಗುತ್ತದೆ. ಓಕೆ, ಗ್ರೇಪ್ ಜ್ಯೂಸಿಗೆ ಏನೇನು ಪ್ರಿಸರ್ವ್ ಮಾಡ್ತಾರೆ, ಈಸ್ಟ್. ದೇ ಆರ್ ಆ್ಯಡೆಡ್ ಈಸ್ಟ್ ಟು ಗ್ರೇಪ್ ಜ್ಯೂಸ್ ಟು ಪ್ರಿಸರ್ವ್ ಫಾರ್ ಅ ಲಾಂಗ್ ಟೈಮ್ ಟು ಪ್ರಿಪೇರ್ ಅ ವೈನ್. ಓಕೆ, ವೈ
ಎದಕ್ಕೆ ವೈನಿಗೆ ದ್ರಾಕ್ಷಿ ರಸಕ್ಕೆ ಈಸ್ಟನ್ನು ಬೆರೆಸಿ ಬಹಳ ದಿನಗಳ ಕಾಲ ಇಡ್ತಾರೆ ಅಂತ ಕೇಳ್ತಾರೆ. ಆ ಪ್ರೊಸೆಸ್ಗೆ, ಆ ಪ್ರಕ್ರಿಯೆಗೆ ನಾವು ಏನಂತ ಕರಿತೀವಿ ಅಂತಪ್ಪ ಅಂತಂದರೆ ಆಮ್ಲಜನಕ ರಹಿತ ಉಸಿರಾಟ ಅಂತ ಕರಿತೀವಿ. ದಟ್ ಈಸ್ ಅನಏರೋಬಿಕ್ ರೆಸ್ಪಿರೇಷನ್. ಇಲ್ಲಿ ಅನಏರೋಬಿಕ್ ರೆಸ್ಪಿರೇಷನ್ ಅಥವಾ ಆಮ್ಲಜನಕ ಸಹಿತ ಉಸಿರಾಟ ಅಂದರೆ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಇಫ್ ರೆಸ್ಪಿರೇಷನ್ ಇಸ್ ಟೇಕ್ಸ್ ಪ್ಲೇಸ್, ದಟ್ ಈಸ್ ಏರೋಬಿಕ್ ರೆಸ್ಪಿರೇಷನ್ ಅಂತ ಕರಿತೀವಿ. ಬಟ್ ಇನ್ ಅನಏರೋಬಿಕ್ ರೆಸ್ಪಿರೇಷನ್ ಇನ್ ಅಬ್ಸೆನ್ಸ್ ಆಫ್ ಆಕ್ಸಿಜನ್, ಆಮ್ಲಜನಕದ ರಹಿತ ಉಸಿರಾಟ ಇಲ್ಲಿ ನಡೆಯುವುದು ಅನಏರೋಬಿಕ್ ರೆಸ್ಪಿರೇಷನ್. ಓಕೆ, ಈ ಕೆಳಗಿನವುಗಳಲ್ಲಿ ಪರಾವಲಂಬಿ ಜೀವಿಗಳ ಸರಿಯಾದ ಜೋಡಿ ಯಾವುದು ಅಂತ ಪರಾವಲಂಬಿ ಜೀವಿಗಳೆಂದರೆ ಪ್ಯಾರಾಸೈಟಿಕ್ ಅಂತ ಕರಿತೀವಿ. ಪ್ಯಾರಾಸೈಟ್ ಮೀನ್ಸ್ ದೇ ಆರ್ ಲಿವಿಂಗ್ ಆನ್ ಅದರ್ ಎನಿಮಲ್ಸ್. ಓಕೆ, ಬೇರೊಂದು ಜೀವಿಗಳಲ್ಲಿ ವಾಸಿಸ್ತಾವವ, ಅದನ್ನು ಏನಂತ ಕರಿತೀವಿ, ಪರಾವಲಂಬಿ ಜೀವಿಗಳು ಅಂತ ಕರಿತೀವಿ. ಅಲ್ಲೇ ತಮ್ಮ ರೀಪ್ರೊಡಕ್ಷನನ್ನು ಮಾಡ್ತವೆ, ತಮ್ಮ ಎಲ್ಲ ಸೈಕಲ್ಸ್ಗಳನ್ನು ಅಲ್ಲೇ ಮಾಡ್ತಾರೆ ಬೇರೊಂದು ಜೀವಿಯಲ್ಲಿ. ಸೊ ಅಂಥವು ಜೀವಿಗಳು ಪರಾವಲಂಬಿ ಜೀವಿಗಳು ಅಂತ ಕರಿತೀವಿ. ಇಲ್ಲಿ ನೆಪ್ಯಾಂಥಸ್ ಮತ್ತು ಕೀಟಗಳು ಕೊಕ್ಕೆ ಹುಳು, ಅಣಬೆ, ಎರೆಹುಳು, ದುಂಡು ಹುಳು, ಕಸ್ಕೂಟ, ಲಾಡಿ ಹುಳು ಅಂತ ಕೇಳ್ತಾರೆ. ಇಲ್ಲಿ ಉತ್ತರ ಏನಾಗ್ತೈತಪ್ಪ ಅಂತಂದರೆ ನೆಪ್ಯಾಂಥಸ್ ಕೀಟಗಳು ಆಗಂಗಿಲ್ಲ, ಯಾಕಂದರೆ ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸ್ ಆಗ್ತಾವೆ. ಕೊಕ್ಕೆ ಹುಳು, ಅಣಬೆ ಆಗಂಗಿಲ್ಲ. ಎರೆಹುಳು, ದುಂಡು ಹುಳು ಅವೇನು ಮಣ್ಣಿನಲ್ಲಿ ಇರ್ತಾವೆ. ಸೊ ಕಸ್ಕ್ಯೂಟ ಆ್ಯಂಡ್ ಲಾಡಿ ಹುಳು ಇವು ಬೇರೊಂದು ದೇಹದಲ್ಲಿ ವಾಸಿಸ್ತಾವೆ. ಲಾಡಿ ಹುಳು ಕೋಶ ಪೊರೆಯನ್ನು ಅರೆಪಾರಕ ಪೊರೆ ಎನ್ನಲು ಅರೆಪಾರಕ ಅಥವಾ ಸೆಮಿ ಪರ್ಮೇಬಲ್ ಮೆಂಬ್ರೇನ್ ಅಂತ ಕರಿತೀವಿ. ಇಟ್ ಮೀನ್ಸ್ ಏನಪ್ಪ ಅಂತಂದರೆ ದ ಮೆಂಬ್ರೇನ್ ವಿಚ್ ಈಸ್ ಅಲೌ ಸಮ್ ಥಿಂಗ್ಸ್ ಓನ್ಲಿ. ಓಕೆ, ಎಲ್ಲವನ್ನ ಅಲೌ ಮಾಡೋಂಗಿಲ್ಲ. ಓಕೆ, ಕೆಲವೊಂದು ಮಾತ್ರ ಥಿಂಗ್ಸ್ಗಳನ್ನು ಮಾತ್ರ ಇದೇನು ಮಾಡಿದ್ರೆ ಹಾದು ಹೋಗಲಿಕ್ಕೆ ಸಹಾಯವನ್ನು ಮಾಡ್ತೈತೆ ತನ್ನಿಂದ. ಕೆಲವೊಂದನ್ನು ಏನು ಮಾಡ್ತೈತೆ, ರಿಫ್ಲೆಕ್ಟ್ ಮಾಡ್ತದೆ. ಕೆಲವೊಂದನ್ನು ಏನು ಮಾಡ್ತೈತೆ, ಇದು ರಿಫ್ಲೆಕ್ಟ್ ಮಾಡ್ತದೆ. ಸೊ ಇಂಥವಕ್ಕೆ ಏನಂತ ಕರಿತೀವಿ, ಅರೆಪಾರಕ ಪೊರೆ ಅಂತ ಕರಿತೀವಿ. ಇದರ ಉತ್ತರ ಏನಾಗ್ತಿತ್ತಪ್ಪ ಅಂದರೆ ಕೋಶ ಪೊರೆಯನ್ನು ಅರೆಪಾರಕ ಪೊರೆ ಎಂದು ಎದಕ್ಕೆ ಕರಿತೀವಿ ಅಂತ ಕೇಳ್ತಾರೆ. ಜೀವಕೋಶ ಹೊರಹೋಗು ಮತ್ತು ಒಳಬರೋ ವಸ್ತುಗಳ ಚಲನೆ ಅನ್ನೋದೇನು ಮಾಡ್ತದೆ, ನಿಯಂತ್ರಣ ಮಾಡ್ತದೆ. ಶಿಲೀಂಧ್ರಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳ್ತಾರೆ. ಶಿಲೀಂಧ್ರಕ್ಕೆ ಸಂಬಂಧಪಟ್ಟ ಇದು ಬೀಜಕಗಳ ಉತ್ಪಾದನೆಯಿಂದ ಸಂತಾನೋತ್ಪತ್ತಿಯನ್ನು ಮಾಡುತ್ತದೆ. ದಟ್ಸ್ ವೈ ಅದನ್ನು ಏನಂತ ಕರಿತೀವಿ ನಾವು. ಕೊಟ್ಟಿರುವ ಅಮೀಬಾ ಚಿತ್ರವನ್ನು ನೋಡಿ ABC ಗುರುತಿಸುವ ಭಾಗಗಳ ಸರಿಯಾದ ಕ್ರಮವನ್ನು ತಿಳಿಸಿ ಅಂತ ಕೇಳ್ತಾರೆ. ಹೌದಾ, ಎಲ್ಲರಿಗೂ ಗೊತ್ತೇ ಇದೆ ಇದು ಮಿಥ್ಯಾಪಾದ. ಇದ್ದಿದ್ದು ಮಿಥ್ಯಾಪಾದವಾಗ್ತದೆ. 1 2 3 ಇದು 1 to 4 ಇದು ಮಿಥ್ಯಾಪಾದಗಳಾಗ್ತವೆ. ಇಲ್ಲಿ ಮಿಥ್ಯಾಪಾದ ಓಕೆ, ಮಿಥ್ಯಾಪಾದ. B ಕೋಶ ಕೇಂದ್ರ, ಆಹಾರ ರಸದಾನಿ. ಸೊ ಇಲ್ಲಿ ಉತ್ತರ ಏನಾಗ್ತದೆ, ಇಲ್ಲಿ ಸೆಕೆಂಡ್ ಇದ್ದಿದ್ದು ಸರಿಯಾದ ಉತ್ತರ. ಬಳಕೆಯಾಗದ ಕಾರ್ಬೋಹೈಡ್ರೇಟ್ಗಳು ದೇಹದಲ್ಲಿ ಈ ರೂಪದಲ್ಲಿ ಸಂಗ್ರಹವಾಗುತ್ತದೆ. ಕಾರ್ಬೋಹೈಡ್ರೇಟ್ಗಳು ಯೂಸ್ ಆಗಲಿಲ್ಲಪ್ಪ ಅಂತಂದರೆ ಯಾವ ರೂಪದಲ್ಲಿ ಸಂಗ್ರಹ ಆಗ್ತದೆ. ಅನ್ಯೂಸ್ಡ್ ಕಾರ್ಬೋಹೈಡ್ರೇಟ್ ದೆಟ್ ಆರ್ ಸ್ಟೋರ್ಡ್ ಇನ್ ಅವರ್ ಬಾಡಿ ಇನ್ ದ ಫಾರ್ಮ್ ಆಫ್ ಏನಾಗ್ತೈತಿ, ಕೊಬ್ಬು, ಫ್ಯಾಟ್ ಫಾರ್ಮ್ನಲ್ಲಿ ಏನಾಗ್ತವೆ, ಸ್ಟೋರ್ ಆಗ್ತವೆ. ನೆಕ್ಸ್ಟ್, ಜಿರಳೆಯ ದೇಹದಿಂದ ಕಾರ್ಬನ್ ಡೈಆಕ್ಸೈಡ್ ಇದರಿಂದ ಮೂಲಕ ಹೊರ ಹಾಕಲ್ಪಡುತ್ತದೆ. ಜಿರಳೆ ದೇಹದಿಂದ ಕಾರ್ಬನ್ ಡೈಆಕ್ಸೈಡ್ ಇದ್ದಿದ್ದು ಶ್ವಾಸರಂಧ್ರಗಳ ಮೂಲಕ, ಸ್ಪೈರಾಕಲ್ಸ್ಗಳ ಮೂಲಕ, ದಟ್ ಈಸ್ ಕಮಿಂಗ್ ಔಟ್ಸೈಡ್. ಕಾಕ್ರೋಚ್, ಇನ್ ಪರ್ಟಿಕ್ಯುಲರ್ ಕಾಕ್ರೋಚ್, ಇದು 8th ಸ್ಟ್ಯಾಂಡರ್ಡ್ನಲ್ಲಿ ನಾವು ಕಾಣ್ತೀವಿ. ಕಾಕ್ರೋಚ್ ದರ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಡಿಫ್ಯೂಸ್ಡ್ ಫ್ರಮ್ ದ ಬಾಡಿ ಬೈ ಸ್ಪಿರಾಕಲ್ಸ್. ಕ್ಲಾಮಿಡೋಮೋನಾಸ್ ಬೆಳಕಿಗೆ ಪ್ರತಿಕ್ರಿಯೆ ತೋರುತ್ತದೆ. ಇದಕ್ಕೆ ಕಾರಣ ಕ್ಲಾಮಿಡೋಮೋನಾಸ್ ಶೋಸ್ ದ ರೆಸ್ಪಾನ್ಸ್ ಟು ದ ಲೈಟ್. ದಿಸ್ ಈಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಸ್ಟಿಗ್ಮಾ ಅನ್ನುವಂಥ ಒಂದು ಅದರಲ್ಲಿ ಒಂದು ಲೈಟ್ ರೆಸ್ಪಾಂಡಿಂಗ್ ಒಂದು ಇದು ಇರ್ತದೆ ಅದರಲ್ಲಿ. ಸೊ ಅದರ ಬೆಳಕಿಗೆ ಏನೇನು ಮಾಡ್ತದೆ, ಪ್ರತಿಕ್ರಿಯೆಯನ್ನು ತೋರಿಸ್ತದೆ ಸ್ಟಿಗ್ಮಾ. ವೈರಸ್ಗಳು ಜೀವಕೋಶದ ಒಳಗೆ ತಮ್ಮ ಅನುವಂಶಿ ವಸ್ತುವನ್ನು ಸೇರಿಸುತ್ತವೆ. ಏಕೆ ಅಂತ ಕೇಳ್ತಾರೆ. ವೈರಸ್ಗಳು, ಹೌದಾ, ವೈರಸ್ಗಳು ಯಾಕಂದರೆ ಸಂತಾನೋತ್ಪತ್ತಿ, ಜೀವಕೋಶಗಳು ತಮ್ಮ ಅನುವಂಶಿ ವಸ್ತುಗಳನ್ನು ಸೇರಿಸ್ತವೆ ಏಕೆಂದರೆ ಸಂತಾನೋತ್ಪತ್ತಿ ಮಾಡಲು. ವೈರಸ್ ಇನ್ಸರ್ಟ್ ದ ಜೆನೆಟಿಕ್ ಮಟೀರಿಯಲ್ ಟು ದಿ ಹೋಸ್ಟ್ ಸೆಲ್ ಟು ರೀಪ್ರೊಡ್ಯೂಸ್. ಓಕೆ, ಇದಿಷ್ಟು NMMSದ್ದು ಕ್ವಶನ್ಸ್ಗಳು ಇವು. ಐ ಹೋಪ್ ನಿಮಗೆ ಇಷ್ಟವಾಗಿ ಅಂತ ತಿಳ್ಕೊಳ್ತೀನಿ. ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.